ಇದೇಕವ ಎಲ್ಲ ಹೋಯ್ತಾ ಇರಂಗಿದ್ಯಾ ಎತ್ತಕೊಂಡೆ ಎಲ್ಲೂ ಇಲ್ಲ ಇಲ್ಲ ಇತ್ಲಿಗೆ ಹೋಯ್ತಾವನಿ. ಆ ಗಿಡ ಎಲ್ಲನೂ ಹಸಿ ಗುಣಿ ಮಾಡಬೇಕು. ನಾನು ಗುಣಿ ಮಾಡಿದ್ರಾಯ್ತು ಅಂತ ಇತ್ಲಿಗೆ ಹೋಯ್ತಾವನಿ. ಇನ್ನೆಲ್ಗೆ ಹೋಗೋಣ? ಓ ನಾನು ಬತ್ತಿ ಬರವಂಗಾರ ಇಟ್ಲತಕ್ಕೆ. ನಾನು ಇಲ್ಲಿ ಮನೇಲಿ ಏನು ಮಾಡೋಣ, ಅಲ್ಲೇ ಒಂದು ಗಳಿಗೆ ಇಟ್ಲತಾವ ಇದ್ಬಿಟ್ಟು ಬರ್ತೀನಿ ಬಡಿ. ನೀನೇನು ಮಾಡಕ್ಕೆ ಬತ್ತೀಯ? ಅಲ್ಲಿ ಬಿಸಿಲು ಕೂರಕ್ಕೆ ಹಾಕಿಲ್ಲ ಏನಿಲ್ಲ. ಸುಮ್ಕೆ ಅಲ್ಲಿ ಮಲ್ಕೋ, ಹೆಂಗೋ ಉಂಡಿದ್ಯಲ್ಲ. ಅಲ್ಲಿಗೆ ಏನು ಮಾಡಕ್ಕೆ ಬಂದಿ? ಏನು ಮಾಡೋದವ, ಕೂರಕ್ಕೆ ಹಾಕಿಲ್ಲ ಅಂದರೆ ಒಂದು ಗಳಿಗೆ ನಿಂತಿದ್ದೆ ಬತ್ತೀನಿ ಹಾಕು. ಸುಮ್ಕೆ ಮನೇಲಿ ಬೇಜಾರಾಯ್ತತೆ. ಅದಕ್ಕೆ ಮತ್ತೇನೋ ಮಾತಾಡ್ಬೇಕಾಯ್ತು ನಿಂತ ವಸಿಯ, ಅದಕ್ಕೆ ಅತ್ತಾಗ ಅಲ್ಲಿಗೆ ಬರೋಣ ಅಂತ. ಏನು ಅಂತ ಮಾತಾಡಕ್ಕೆ ಅಲ್ಲಿಗೆ ಬರಬೇಕು ಅಂತೈತೆ? ಇಲ್ಲ ಇಲ್ವೇ ಮಾತಾಡೋದು ಏನು ಹೇಳು? ಮತ್ತೇನು ತಿರ್ಗಾ ಅಲ್ಲಿಗೆ ಬತ್ತೀಯ? ಇಲ್ಲ ಹೇಳ್ಬಿಟ್ಟು ಇಲ್ಲೇ ಮನಿಕೋ ಒಂಗಳಿಗೆ ಅಲ್ಲೇನು ಮಾಡಕ್ಕೆ ಬತ್ತಿ? ಹಂಗಲ್ಲ ಕಣವ, ಅದೇ ಪುಟ್ಟಿ ವಿಷಯ ಮಾತಾಡ್ಬೇಕಾಯ್ತು. ಇವನವ ಹುಡುಗನ್ನ ಆಯ್ತು ಮಾಡೋಣ ಅಂತ ಅಂದಲ್ಲ ಅವತ್ತು ಮಾದೇಶ ಇವರೆಲ್ಲ ಇದ್ದಾಗ. ಅತ್ತಾಗಿ ಬರ್ತಾನೇನೋ ಇವತ್ತು ನಾಳೆಗೆ ಅವ್ನು ಕೇಳಕ್ಕೆ ಬೋರಣ್ಣ ಹ್ಞೂ ಅಂತ ಹೇಳಿ ಕಳ್ಸನೆ ಮಾಡ್ತೀವಿ ಅಂತ ಹೇಳೋಣ. ಏನವ ಅದು ಅಯ್ಯೋ ಏನು ಮಾಡೋದಪ್ಪ ಈಗ? ನಿಂಗಮ್ಮ ಹೇಳ್ದಾಗ ಅವಳೆಲ್ಲ ಸರಿ ಅನಿಸ್ತದೆ. ಶಾಂತ ಕೇಳಿದಾಗ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ವಲ್ಲ. ಇವೆಲ್ಲ ಇಕ್ಕಟ್ಟಾಗೋಯ್ತು ನನಗೆ. ಆದ್ರೂ ನಿಂಗಮ್ಮ ಹೇಳೋದೇ ಸರಿ ಅನಿಸ್ತದೆ ನನಗೆ. ಪುಟ್ಟಿ ಹೋಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡ್ತದೆ ಈ ಮನೆಯಲ್ಲಿ. ಮದುವೆ ಮಾಡಿಕೊಟ್ಬಿಟ್ರೆ ಇಲ್ಲ, ನಾನು ಏನಾರ ಆಗಲಿ ಇದ್ದಿದ್ದಂಗೆ ಹೇಳ್ಬೇಕು. ನಿಂಗಮ್ಮ ಹೇಳೋದುವೇ ಸರಿನೇ. ಸುಮ್ಕೆ ನಾನು ಅದನ್ನು ಹೇಳ್ತಾರಲ್ಲ ಹಂಗೆ ಅಟ್ಕ ತುಳಸಿ ಕಾಕೊಂಡಂಗೆ ಹೂ ಅಂದ್ಬಿಟ್ರೆ ನಾಳೆ ದಿನ ಎಲ್ಲ ನನ್ನ ತಲೆ ಮೇಲೆ ಬೀಳ್ತದೆ. ಅವ್ಳಿಗೇನು ವಯಸ್ಸು ಇನ್ನೂ ಅದೇ ಕಂತ ಹಾಕು ಮಾಡ್ಬೋದು. ಮುಂದಕ್ಕಿನ್ನೂ ಒಳ್ಳೆ ಹುಡುಗನೆ ಬಂದರೂ ಬರ್ಬೋದು, ಯಾರಿಗೆ ಗೊತ್ತು. ಬೇಡ ಅಂತಲೇ ಹೇಳ್ತೀನಿ. ಓ ಅವತ್ತಂಗೆ ಅಂದೆ ಇಲ್ಲ ಕನ್ಸಂತ ಮಾಡೋಕ್ಕಲ್ಲ. ಬೇಡ ಪುಟ್ಟಿಯ ಇನ್ನೊಂದು 2-3 ವರ್ಷ ಬಿಟ್ಕೊಂಡೆ ಮಾಡೋಣ ಸುಮ್ಕಿರ್. ಏನಂತ ಆತ್ರ ಇನ್ನೂ ಚಿಕ್ಕವಳು, ಏನೋ ವಯಸ್ಸಾಗೋದು ಬಿಡಪ್ಪ ಅಂದ್ರೆ ಅದಂತರ. ಇನ್ನೂ ನಮ್ಮ ಮಾದೇಶ್ಗಿಂತ ಚಿಕ್ಕವಳು ಅವಳು. ಮಾಡಿದ್ರಾಯ್ತು ಬಾ, ಈಗ ಬೇಡಕ್ಕಂತೆ ಇವರು. ಬೇಡ ಬಿಡು. ಇದ್ಯಾಕವ ತಿರ್ಗಾ ಹಳೆ ಕಥೆನೇ ತೆಗ್ದಲ್ಲ? ನಾನು ನಮ್ಮ ಹೂ ಅಂದವಳು ಬಿಡು ಅಂದರೆ ಮತ್ತೆಲ್ಲ ಅದೇ ಕತೆ ತೆಗ್ದಲ್ಲವ. ಮೊನ್ನೆ ತಾನೇ ಎಲ್ಲನೂ ಹೇಳಿದ್ವಲ್ವ, ನಾನು ಮಾದೇಶ ಎಲ್ಲರೂ ಹೇಳಿದ್ವಿ. ಮತ್ತೆ ಯಾಕವ ಬೇಡ ಅಂತ ಇದೆಯಾ? ಹ್ಞೂ ಅಂದಿದ್ದೆ. ಅದು ನಾನು ಯೋಚನೆ ಮಾಡಿದೆ ಸಂತ. ನಮ್ಮ ಪುಟ್ಟಿಗೆ ಇನ್ನೂ ಏನಂತ ವಯಸ್ಸಾಗಿಲ್ಲ. ನಮ್ಮ ಮಹಾದೇಶ್ಗಿಂತ ಸಣ್ಣಳು. ಏನು ಈಗ 16 ವರ್ಷ ನಡೀತಾ ಇದ್ದ ಅವಳಿಗೆ. ಈಟ್ ಬಿರ್ರೆ ಮದುವೆ ಮಾಡಿ ಪಾಪ ನಾವು ಅನ್ಭವಿಸ್ದಂಗೆ ಯಾಕೆ ಅದು ಅನ್ಭವಿಸ್ಬೇಕು? ಈ ಮದುವೆ ಮನೆ ಜಂಜಾಟ ಇವೆಲ್ಲವ ಒಂದು ಹೋಗ್ಲಿ. ಇನ್ನೊಂದು 2-3 ವರ್ಷನಾರ ಕಳಿದಿತ್ತಕ್ಕ. ಇದಕ್ಕಿಂತ ಒಳ್ಳೆ ಹುಡುಗನೆ ಬಂದರೂ ಬರ್ಬೋದು. ಯಾಕೆ ಇದು ಮಾಡಬೇಕು? ಈಗ ಬೇಡ ಸುಮ್ಕಿರು ನೀನು ಅವಳು ಮದುವೆ ಮಾಡೋದು. ನಾನೇನೋ ಬೇಡ ಅಂತನಪ್ಪ. ಇದಕ್ಕೂ ಮೇಲೆ ನಿನಗೆ ಬಿಟ್ಟು ದಟ ಮಾಡಿದರೆ ನಾನಂತೂ ಬಿಲ್ಕುಲ್ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಅಲ್ಲ ಕಣವ, ಬಿಲ್ಕುಲ್ ಬೇಡ ಅಂತ ನಿರ್ಧಾರ ಮಾಡಿವ್ನಿ ಅಂದಮೇಲೆ ಇನ್ನ ನಮ್ನೇನಲ್ಲಿ ನಿನಗೆ ಹೆಂಗೈತೆ ನೋಡು ಅನ್ನೋದು. ಆದ್ರೂ ಮೊನ್ನೆ ಆಟೆಲ್ಲ ಬುದ್ಧಿ ಹೇಳಿದ್ವಿ, ತಿರ್ಗಾ ನೀನು ಬುದ್ಧಿ ತೆಗ್ದೇ ಬಿಟ್ಟಲ್ಲವ. ನೀನೇನವ ನೀನು ಏನು 16 ವರ್ಷ ಆದ್ರೇನು? 16 ವರ್ಷ ಆದರೆ ಇಂಥ ಸಂಸಾರ ಮಾಡಕ್ಕಲ್ಲ, ಗಂಡ ಮನೆ ಇರಕ್ಕಲ್ಲ ಅಂತಾರೆ ಹೆಣ್ಮಕ್ಳು. ಓಹೋ, ಎಂಥ ಮನೆ ಸಿಗ್ಬೇಕಲ್ಲ ಹೇಳು. ದೊಡ್ಡ ಮನೆ ಅಂತೆ, ಹುಡುಗ ಗೌರ್ಮೆಂಟ್ ಕೆಲಸ ಆಗವನೆ. ಹೆಂಗೋ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ನಾವು ಬಡ್ದಾಡ್ತಾ ಇದ್ರೆ ನೀವು ಗಂಟಗೊಂದು ಗಳಿಗೊಂದು ನಿರ್ಧಾರ ತಕತಿಯಲ್ಲವ. ನೋಡ್ಸ ಅಂತ ನಾನು ಗಂಟುಗೊಂದು ಗಳಿಗೊಂದು ನಿರ್ಧಾರ ತಗೊಳ್ಳೋದೇನು ಇಲ್ಲ. ಬಿಲ್ಕುಲ್ ಮಾಡೋಕ್ಕಿಲ್ಲ ಅಂದಮೇಲೆ ಮಾಡೋಕ್ಕಿಲ್ಲ. ಇನ್ನೊಂದು 2-3 ವರ್ಷ ನಾನು ಪುಟ್ಟಿ ಮದುವೆ ಮಾಡೋಕ್ಕಿಲ್ಲ. ಅವಳು ನಮ್ಮ ಕೂಟ ಇರಲಿ. ನೀನು ಸುಮ್ಕಿದ್ದು ಬಿಡು. ನೀನು ಬಂದಿದೆಯಾ ಮಾಡಿತನ ಮುಗಿಸ್ಕೊಂಡ ನಿಂದೇನೈತೆ ಅದು ನೋಡ್ಕೊ. ಜಾಸ್ತಿಯಾ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡ. ನಾನು ಹೇಳ್ತಾ ಇಲ್ವೇ ಬೇಡ ಸುಮ್ಕಿರು ಇನ್ನೊಂದು 2-3 ವರ್ಷ ಅಂತ. ನನಗೇನೋ ಈ ಸಂಬಂಧ ಅಷ್ಟೊಂದು ಮನಸ್ಸಿಗೆ ಬರಲಿಲ್ಲ. ಒಂದು ಕಹಿ ಬಂದಾದ್ಮೇಲೆ ಮತ್ತೆ ಅದೇ ಸಂಬಂಧಕ್ಕೆ ಮುಂದುವರಿಯೋದು ಸರಿ ಹೋಗೋಕ್ಕಿಲ್ಲ. ಅವೆಲ್ಲ ಒಬ್ರಿಗೊಬ್ರು ಮಕ ನೋಡಿದಾಗ ಮನಸ್ತಾಪಗಳೇ ಆಗೋಯ್ತವೆ. ಏನು ಇದಿಲ್ಲ ಅಂದರೆ ಇನ್ನೊಂದು ಅವಳು ಇರೋದಕ್ಕೆ, ಅವಳು ಚೆನ್ನಾಗಿ ಭಂಗ ಮಾಡೋದಕ್ಕೆ ಯಾರು ಮಾಡ್ಕೊಯ್ತಾರೆ. ಏನು ಇನ್ನೊಂದು 2-3 ವರ್ಷ ಹೋದರೆ ನಾವು ಸುಧಾರಿಸ್ಕೊಂಡಿರ್ತೀವಿ. ಮಕ್ಕಳು ಎಲ್ಲವ ಸ್ವಲ್ಪ ದೊಡ್ಡರಾಗಿರ್ತಾರೆ. ನಮ್ಮ ಆದೇಶನಿಗೆ ಕೆಲಸ ಸಿಕ್ಕಿದ್ರು ಸಿಕ್ತೈತೆ. ಆಗ ಒಂದು ಸ್ವಲ್ಪ ನಾವು ಸಂದಾಕಿರೋರಿಗೆ ಮಾಡ್ಬೋದು. ಈಗಲೇ ಯಾಕೆ ಆತ್ರ ಮಾಡ್ತೀಯ ನೀನು? ಎಲ್ಲದಕ್ಕೂ ಆತ್ರವೇ ಅಪ್ಪ. ಯೋಚನೆ ಮಾಡೋಣ ಮುಂದ್ಲುದಾನದೇ ಇಲ್ಲ ನಿನಗೆ. ಯೋನೇ ತಪ್ಪಮ್ಮ ನಿಂದು ಯೋನು ಅಂತ ಅಲ್ಲಿ ಮುಂದ್ಲ ಬಾಗಿಲಿಗೆ ಕೇಳ್ತಾ ಇದೆ. ನೀವಿಬ್ರು ಮಾತಾಡ್ತಾ ಇರೋದು ಏನು? ದಿನ ಮನೇಲಿ ಹಿಂಗೆ ಆಗ್ಬಿಟ್ರೆ ಮನೆಗೆ ಬರೋಕ್ಕೆ ಮನ್ಸಾಕಲ್ಲ. ತೆಗಿಯೋತಾಗಿ ಮನೇಲಿ ಹೊಸಿ ನೆಮ್ಮದಿ ಅನ್ನೋದು ಬೇಡವೆ? ಯಾಕೆ ಹಂಗೆ ಆಡ್ತಾ ಇದ್ದೀರಾ? ಇವನು ಯಾಕೆ ಬಂದವ ಈಗ? ಅಯ್ಯೋ ಇವಳು ಸರಿಯಾದಳು ಹೋಗತ್ತಾಗಿ. ಹೆಂಗೋ ನನ್ನ ಪಾಡಿಗೆ ನಾನು ಇತ್ತು ತಕಾರ ಹೋಯ್ತಾ ಇದ್ದೆ. ಈ ವಿಷಯ ತಗೊಂಡು ಕುತ್ಕೊಂಡ್ಲು. ಇನ್ನು ಇವನು ಮುಂದೆ ಕೆದಿಕಬೇಕು. ಇವನು ಏನಂತಾನೋ ಏನೋ ಸುಮ್ಮನಿರಲ್ಲ. ಅದನ್ನೇ ಈಗ ಈ ವಿಷಯ ತಗೊಂಡ್ಲು ಹೋಗಿ ರೇ. ಏನು ಹೇಳೋಣಪ್ಪ, ಏನಿಲ್ಲ ಕಣಿ. ಅದೇ ಪುಟ್ಟಿಯ ಮದುವೆ ವಿಷಯ ಕೇಳಿದ್ಲು. ನಾನು ಈಗಲೇ ಬೇಡ ಅಂತ ನಾನು ಅದಕ್ಕೆ ಹೊಸಿ ಮಾತಾಡ್ತಾ ಇದ್ದು ಅಷ್ಟೇ. ಹ್ಞೂ ಹಂಗಂತ ನಾನು ಅದು ಕೇಳೋಣ ಅಂತಲೇ ಬಂದಿದ್ದು. ಇವತ್ತು ನಾಳೆಗೋ ಬತ್ತಾನೆ ಅನ್ನಿಸ್ತದೆ ಅವನು ಬೋರೇಗೌಡ. ಅವನಿಗೆ ಹೇಳೋಕ್ಕೆ ಏನಾರು ಬೇಕಲ್ಲ, ಮಾಡ್ತೀವಿ ಇಲ್ಲ ಮಾಡೋಕ್ಕಲ್ಲ, 2ರಲ್ಲಿ ಒಂದಾರ ಹೇಳ್ಬೇಕಲ್ಲ. ನೀನು ಅದೇನೋ ಹೇಳ್ತಿರಲ್ಲ ಹಂಗೆ ಸಾಯ್ತಿದ್ದಲ್ಲ ಮೊನ್ನೆ. ಏನು ಎತ್ತ ಅಂತ ಕೇಳ್ಕೊಂಡು ಹೋಗೋಣ ಅಂತಲೇ ನಾನು ಈಗ ಹೊಲ್ತಾಯಿಂದಾಗ ಗ್ಯಾಪಿಸ್ಕೊಂಬಂದೆ. ಕೇಳ್ಕೊಂಡು ಮಾತಾಡ್ಕೊಂಡು ಹೋಗೋಣ, ಊಟ ಮಾಡ್ಕೊಂಡು. ಇನ್ನೇನು ಇದನ್ನೇ ಹಿಡ್ಕೊಂಡು ಎಲ್ದಾಡೋದು ಬೇಡ ಅಂತವ. ಅದಕ್ಕೆ ಯಾಕನಪ್ಪ ನಾನು ಕೇಳಿದೆ ಇವತ್ತು. ಅತ್ತಾಗೆ ಏನೋ ಮೊನ್ನೆ ಹೂ ಅಂದಿದ್ಲಲ್ಲ, ಅದಕ್ಕೆ ಬಲ ಆಸೆಯಾಗಿ ನಾನು ಕೇಳಿದ್ನಪ್ಪ. ಈಗೆಲ್ಲ ಬಿಲ್ಕುಲ್ ಮಾಡ್ಕೊಡಕ್ಕಲ್ಲ ಅಂತ ಅವಳು. ಏನು ಹೇಳೋಣ ತೆಗಿಯತ್ತಾಗೆ ಮಾಡ್ಕೊಡಕ್ಕಲ್ಲ?
ಈಗ ನೆನ್ನೆ ಬಂದು ನಮ್ಮ ಆದೇಶ ಹೇಳ್ದ ಪುಟ್ಟಿ ಮದುವೆ ಮಾಡೋಣ ಬಿಡಪ್ಪ ಅತ್ತಾಗೆ ಅವನು ಹೆಂಗೋ ಹೂ ಅಂದವಳೆ ಎಲ್ಲ ಅದಾಗ ಒಳ್ಳೇದಾದ್ರೂ ಮಾಡೋಣ ಸಂಬಂಧ ಒಳ್ಳೇದು ಅಂತ ಯಾಕೆ ಬಿಡ್ಬೇಕು ಅಂತ ಎಲ್ಲ ಹೇಳವ್ರೆ. ಈಗೆಲ್ಲ ನೋಡಿದ್ರೆ ನೀನು ಹಿಂಗೆ ಉಲ್ಟಾ ಹೇಳ್ತಾ ಇದೆಯಲ್ಲ ಬಶ ಅಂತ. ಏನು ನೀನು ಅನ್ಸಿದ್ದು ಹೇಳ್ತಾ ಇದೆಯಾ ಅಲ್ಲಿ ನಿಮ್ಮ ಅವ್ವ ಹೇಳ್ತಾವಳ? ಹ್ಞೂ ಕಣಪ್ಪ, ನಾನು ಅದನ್ನೇ ಕೇಳ್ತಾ ಇರೋದು. ನಮ್ಮ ಅವ್ವಗೆ ಗಳಿಗೊಂದು ಜ್ಞಾನ. ನಂಗೆ ಅನ್ನಿಸ್ತದೆ ನಮ್ಮ ಅವ್ವ ನಿಂಗೆ ಮತ್ತೆ ಕೇಳ್ಕೊಂಡು ಕುಣಿತಾವಳೆ ಅಂತವ. ಮೊನ್ನೆ ಏನು ಅಂದವಳೆ, ಹ್ಞೂ ಆಯ್ತು ಸರಿ ಬಿಡ್ರಪ್ಪ, ನೀವೆಲ್ಲ ಹೇಳಿದ್ಮೇಲೆ ಆಯಿತು ಮಾಡೋಣ, ನನಗೇನು ಹುಡುಗಿ ಮೇಲೆ ದೇಶ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಳೆ. ಇವತ್ತೆಲ್ಲ ಇಲ್ಲ ಬಿಲ್ಕುಲ್ ಒಪ್ಪಕ್ಕಿಲ್ಲ ನಾನು, ಬೇಡವೇ ಬೇಡ, ಅವ್ಳಿಗಿನ್ನೂ ಚಿಕ್ಕ ವಯಸ್ಸು ಅದು ಇದು ಅಂತ ಹೇಳ್ತಾಳಪ್ಪ. ಕಾರಣವ ಅವ್ವ ನಮ್ಮ ಅವ್ವ ಯಾಕೆ ಹಿಂಗೆ ಆಗೋದ್ಲು ಅಂತ. ಅದು ಏನಾಗಿದೆ ಗೊತ್ತವ, ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನಕ್ಕಲ್ವಾ, ಹಂಗೆ ಎಲ್ಲ ಕಡೆವ ತಾಯಿಯಿಂದ ಮಗಳು ಕೆಟ್ಟಲು ಅಂದರೆ ಇಲ್ಲಿ ಉಲ್ಟಾ ಆಗ್ಬಿಟ್ಟದೆ. ನಮ್ಮನೆಯ ಮಗಳು ನೋಡಿ ತಾಯಿ ಕೆಡ್ತಾಕೋತವಳೆ. ಇವನ್ ಹೇಳದ ನಾನು ಇದಕ್ಕಾಗೆ ಬರೋಕ್ಕಲ್ಲ ಮನೆಗೆ ಸುಮ್ಕತ್ತ ಕೊಲ್ತಾ ಇದ್ದು ಬಿಡ್ತೀನಿ ನೆಮ್ಮದಾಗಿ. ಮನೆ ತಕ್ಕ ಬಂದು ಏನಿದ್ರು ಊಟ ಮಾಡಕ್ಕೆ ಹೋಯ್ತಾ ಇರೋದೆ, ಈ ಮುಂಡೋದ್ರು ಮಕ ನೋಡೋಕ್ಕೆ ಹೋಗೋಕ್ಕಿಲ್ಲ ನಾನು. ದಿನ ಇದೇ ರೋಗ ಇವಕ್ಕೆ. ಅಯ್ಯೋ ಹೋಗತ್ತಾಗಿ ಅವಳು ಮಾತು ಕೇಳಿ ಇಲ್ಲ ಹುಡುಗ ಅದೇನೋ ತಪ್ಪು ಸರಿ ಏನು ಎತ್ತ ಅಂತ ತಿಳಿತತೋ ತಿಳಿಯಾಕಿಲ್ವೋ ಒಂದೂ ಗೊತ್ತಿಲ್ಲವ ನನಗಂತೂ. ಇವಳೊಬ್ಳು ಇಲ್ಲ ಬಾರದು ಹೇಳ್ಕೊಂಡವ ಇಂತವ. ನಿನಗೆ ಆ ಕಡೆ ಅವೆಲ್ಲವ ಅವಳು ಹೇಳ್ಕೊಳಕ್ ಬಂದಿದ್ಲು ಅಂತ ನಿಂಗೆ ಗೊತ್ತಾ? ಸುಮ್ಕಿರ ಹುಡುಗಿನೂ ಬಿಡ್ದಂಗೆ ಹೇಳ್ಕತ್ತೀಯ ಇದ್ರೊಳಗೆ. ಇಲ್ಲ ಬಾರ್ದವೆಲ್ಲ ಹೇಳೋದ್ರಲ್ಲಿ ನೀನು ಎತ್ತಿದ ಕೈ ಕಂತು ಬಿಡು. ನಾನು ಮನೆದಿಂದಲೇ ಬೇಡ ಅಂತಲೇ ಇದ್ದೆ. ಅವ್ರ ಮಾದೇಶ ನೀನು ಎಲ್ಲ ಏನೇನೋ ಹೇಳಿದ್ರಿ ಅಂತ ಹ್ಞೂ ಅಂದೆ. ಈಗ ನಾನು ಯೋಚನೆ ಮಾಡಿದೆ, ಇನ್ನೂ ಅವಳಿಗೆ ಚಿಕ್ಕೇಜು ಬೇಡ, ಇನ್ನೊಂದು 2-3 ವರ್ಷ ಹೋಗ್ಲಿ, ಆಮೇಲೆ ಮಾಡಿದ್ರೆ ಆಯಿತು. ಯಾಕೆ ಆಟೋಂತೆಲ್ಲ ಕೆಡ್ಸ್ಕೋಬೇಕು? ಆಟೋತಿ ಮಾದೇಶಕ್ಕೆ ಹೋಸಿ ಕೆಲಸ ಸಿಕ್ಕಿರ್ತತೆ, ನಮ್ದು ಹೋಸಿ ಕೈ ಪೈ ನಡೀತತೆ, ಆಗ ಮಾಡ್ಬೋದು ಚೆನ್ನಾಗಿ ಸಂದಾಕಿರೋರಿಗೆ ಮಾಡಿದ್ರೆ ಆಯ್ತತೆ. ಈಗ ಅದೇನೋ ಹೇಳ್ತಾರಲ್ಲ ಹಂಗೆ ಒಂದು ಹೊತ್ಕೊಂಡ್ರೆ ಇನ್ನೊಂದು ಹೊತ್ತಿಕೊಂಡಕ್ಕಿಲ್ಲ. ಅವ್ರು ಏನೇ ಮಾಡ್ಕೊತೀವಿ ಅಂದ್ರೆ ನಾವು ಮಾಡೋದಾರ ಮಾಡಬೇಕು ತಾನೇ. ಅವೆಲ್ಲ ಈಗ ಆಗಬಾಗ ಕೆಲಸವೇ? ಅದು ಹಾಳಾಗೋಗ್ಲಿ, ಇನ್ನೂ ಏನು ಬಿಡಪ್ಪ, ಯಾರು ಮಾಡ್ಕೊಳ್ಳಾರೇ ಇಲ್ಲ, ವಯಸ್ಸಾಗೋಗದೆ ಅನ್ನೋತ್ಲಾಗೆ ಸಾಲ್ವೋ ಸೋಲ್ವೋ ಏನಾದ್ರು ತಂದು ಹಾಕಿ ಮಾಡ್ಬೋದು. ಇನ್ನು ಚಿಕ್ಕಳೆ ಬಿಡು, ಈಗಲೇ ಯಾಕೆ ಇನ್ನೊಂದು 2-3 ವರ್ಷ ಅದ್ರಲ್ಲಿ ಮಾಡೋಣ ಅಂತ ನಾನು. ನೀವೇನಾರ ಮಾಡ್ಕೊಳ್ಳಿ, ನಾನಂತೂ ನನ್ನ ಮಗಳು ನನ್ನಿಷ್ಟ ಆಟೆ, ನಾನಂತೂ ಮಾಡಕ್ಕಲ್ಲ. ಪಾಲ್ ಕೊಡ್ದು ಬಿಡ್ತೀನಿ ಅಲ್ಲ ಅವಳಿ ತಂದು. ಏನು ಇವಳು ಮಗಳು ಇವಳು ಇಷ್ಟಂತೆ, ಹಂಗಾರೆ ನೀನೇ ಮಾಡ್ಕೊ ಎಲ್ಲರಿಗೂ ಮದುವೆಯ. ಓ ಅಲ್ಲಿ ಬಿಗಿರ್ದು ಮಾತಾಡೋ, ಏನು ಸುಮ್ಕಿರ್ತೀವಿ ಅಂದರೆ ಕುಣಿತೀಯ ಹಾಕಂದು. ಓಹ್ ಆತು ಅದು ಏನು ಹೇಳು ಸಾಯಿ ತೆಗಿ ಅಂತ ಅಂದರೆ ಇಲ್ಲ ಬಾರ್ದವೆಲ್ಲ ಮಾತಾಡ್ತಾಳೆ. ಇನ್ನೇನು ಅವಳ ಮಾತು ಕೇಳ್ಕೊಂಡು ಹೇಳ್ತಾ ಇಲ್ವ ನೀನು? ಎದ್ಬಿಟ್ಕೊಂಡು ಹೇಳು, ಅವು ಹಂಗೆ ಹೇಳ್ತಾ ಇದ್ದೀನಿ ನನಗೆ ಅವಳ ಮಾತು ಕೇಳಿಲ್ಲ ಅಂತವ. ಮಕ್ಕ ಬಿದ್ದಾಗ ತಂದು ಏನು ಏಜು ಚಿಕ್ಕದಾದ್ರೆ ಏನಾಯ್ತತೆ ಮಾಡೋಣ ಬಿಡು. ಓ ಇರ್ತಾಳೆ ಚಂದಾಕಿರ್ತಾಳೆ ಅಂದರೆ ಯಾವ ವಯಸ್ಸಿಗೆ ಮಾಡಿದ್ರೇನು? ಚಿಕ್ಕ ವಯಸ್ಸಿಗೆ ಮಾಡಿದ್ರು ಇರ್ತಾಳೆ, ದೊಡ್ಡರಾದರೂ ಅದೇಯ. ಇಲ್ಲ ಕಣಿ, ನಾನು ಅವಳ ಮಾತು ಕೇಳ್ಕೊಂಡು ಹೇಳ್ತಾ ಇಲ್ಲ. ನಾನೇ ಆಗ ನೀವೆಲ್ಲ ಹೇಳ್ದಾಗ ಹ್ಞೂ ಸರಿ ಅನ್ನಿಸ್ತು, ಹ್ಞೂ ಅಂದೆ. ನನಗೆ ಯೋಚನೆ ಮಾಡಿದ್ರೆ ಗೊತ್ತಾಯ್ತೈತೆ. ಈಗಲೇ ಪುಟ್ಟಿಗೆ ಮದುವೆ ಮಾಡಿದರೆ ಮನೆಯ ಅದೇನೋ ಹೇಳ್ತಾರಲ್ಲ ಇನ್ನೂ ಚಿಕ್ಕ ವಯಸ್ಸು, ಅಲ್ಲೋಗಿ ಒದ್ದಾಡೋದಕ್ಕಿಂತವ ಒಂದು 2-3 ವರ್ಷ ಬಿಟ್ಕೊಂಡು ಮಾಡಿದರೆ ಒಳ್ಳೆ ಹುಡುಗನು ಬರ್ತಾನೆ. ನಮಗೂ ಈಗ ಅದೇನೋ ಹೇಳ್ತಾರಲ್ಲ ಕೆಲಸ ಪಲ್ಸ ಎಲ್ಲದಕ್ಕೂ ನಮ್ಮ ಪುಟ್ಟಿ ಇದ್ರೆ ಅನುಕೂಲ ರೀ ಬಾರಿಯ. ಈ ವಯಸ್ಸಿಗೆ ಮದುವೆ ಮಾಡಿಬಿಟ್ಟು ಆ ಹುಡುಗಿಗೂ ನೋವು ನಮಗೂ ನೋವು, ಹೊಸಿಯ ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಕೆ ನಾವು ಮಾಡಕ್ಕಲ್ಲ ಅಂತ ಹೇಳ್ಬಿಡಿ ಆಟೆಯ. ಓ ಅದೇ ಅನ್ಕಂದೆ, ಓಹೋ ನಿನಗೆ ಕೆಲಸ ಮಾಡಕ್ ಹಾಕಿಲ್ಲ ಅವಳು ಇಲ್ದಾನೆ ಅಂತ ಈ ತಲೆ ಉಪಯೋಗಿಸಿದ್ರೆ ಅವರು ಮಗಳು ಸೇರ್ಕೊಂಡು. ಆದ್ರೂ ಅವ್ವ ಅದೇನು ಯೋಚನೆ ಮಾಡಿದ್ಯವ ನೀನು? ಯೋಚನೆ ಮಾಡಿರೋದು ನಿನಗೆ ಮನ್ಸಿಗೆ ಹೋಗ್ತದ ಹೇಳು? ನೀನ್ ಯಾಕವ ಅವಳ ಸವಾಸ ಮಾಡಿ ಹಿಂಗಾದೆ? ಲೈಸ್ ಅಂತ ನೀನು ಇಲ್ಲ ಬಾರದೆಲ್ಲ ಮಾತಾಡಬೇಡ, ಮರ್ಯಾದಿಂದ ಸುಮ್ಮನೆ ನಿಂತ್ಕೊ. ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಮರ್ಯಾದೆ ಕಳ್ಕೊಬೇಡ. ಅದನ್ನೇ ಹೇಳ್ತಾರಲ್ಲ ಹಂಗೆ, ನಿನಗೆ ಏಟ್ ಮಾಡಿದ್ರು ಅಟೆ, ನಿನಗೇನು ತಿಳಿತತೋ ಇಲ್ವೋ? ನಾನು ಹೇಳ್ತಾ ಇರೋದು ಕೆಲಸ ಮಾಡಕ್ಕೆ ಯಾರು ಇಲ್ಲ ಅಂತ ಅಲ್ಲ. ಈಗ ಅವಳಿಗೆ ಇನ್ನೂ ಸಣ್ಣ ವಯಸ್ಸು, ಅಲ್ಲೋದು ಮತ್ತೆಲ್ಲವ ಅವ್ರಿಗೊಂದ್ಕಂದು ಈ ವಯಸ್ಸಿಗೆ ಕಷ್ಟಪಡೋದು ಬೇಡ. ಇನ್ನೊಂದು 2-3 ವರ್ಷ ಹೋಗ್ಲಿ, ನಾನೇನು ಮಾಡೋಕ್ಕೆ ಇಲ್ಲ ಅವ್ಳ ಮದುವೆ, ಹಂಗೆ ಇಟ್ಕೊತೀನಿ ಅದನ್ನ. ಇನ್ನೊಂದು 2-3 ವರ್ಷ ಹೋಗ್ಲಿ, ಮಾಡಿದ್ರಾಯ್ತು. ಈ ಸಣ್ಣ ವಯಸ್ಸಿಗೆ ಏನೋ ಅವಳ ಸ್ನೇಹಿತರೆಲ್ಲ ಇಲ್ವೇ ಊರಲ್ಲಿ? ಏನು ಅವಳಿಗಿಂತ ಚಿಕ್ಕವರು ದೊಡ್ಡವರು ಎಲ್ಲರೂ ಅವರವ. ಏನು ಇನ್ನೂ ಇವಳಿಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋದು ಯಾಕೆ ನಿಂಗೆ ಈಟಾತ್ರ? ಏನೋ ಮದುವೆ ಮಾಡಕ್ಕಲ್ಲ ಅನ್ಕೊಂಡಿದ್ಯಾ ನೀನು? ಮಾಡೋದು 2-3 ವರ್ಷ ಬಿಟ್ಕೊಂಡು ಮಾಡೋಣ. ಈಗಲೇ ಇನ್ನೂ ನೀನು ಬಸ್ರಿ, ಇನ್ನು ನೀನು ಹಾಡಿದ್ರೆ ಹೊಸಿ ಕೆಲಸ ಎಲ್ಲವ ಮನೇಲಿ ಅವಳಿಲ್ಲ ಅಂದರೆ ಮನೆ ನಡೆಯೋಕ್ಕೆ ಇಲ್ಲ ಅನ್ನೋಂಗೆ ಆಗೋಗೈತೆ. ಇನ್ನೊಂದು 2-3 ವರ್ಷ ಹೋದ್ರೆ ಎಲ್ಲವ ಸುಮಾ ಇವರೆಲ್ಲ ಕೈಗೆ ಬರ್ತಾರೆ, ಮಾದೇಶ್ನ ವಯಸ್ಸಿಯ ಕೆಲ್ಸಕ್ಕೆ ಹೋಯ್ತಾ ಇರ್ತಾನೆ, ಎಲ್ಲದ್ರಾಗೂ ಅನುಕೂಲ ಅದೇ. ನಮಗೆ ಕೈ ನಡೀತಾ ಇರ್ತದೆ, ಸ್ವಲ್ಪವ ಒಳ್ಳೆ ತಕ್ಕೆ ಕೊಟ್ಟು ಮದುವೆ ಮಾಡ್ಬೋದು. ನಿನಗೆ ಅವೆಲ್ಲ ಯೋಚನೆ ಮಾಡಿದ್ರೆ ಗೊತ್ತಾಯ್ತದೆ. ನೀನಿನ್ನೂ ತಾಯಿ ಆಯ್ತಾ ಇದೆಯಾ, ಇನ್ನೂ ಆಗಿಲ್ವಲ್ಲ, ಆದ್ಮೇಲೆ ನಿನಗೆ ಗೊತ್ತಾಯ್ತದೆ. ಈಗ ಬಾಯಿ ಮುಚ್ಕೊಂಡು ಇದ್ಬಿಡು, ಎಲ್ಲ ತಕ್ಕ ಬರಬೇಡ. ನೋಡಿ ನೀವೇನು ಗೊತ್ತಿದ್ದು ಮಾತಾಡ್ತಾ ಇದ್ದೀರೋ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರೋ ಗೊತ್ತಿಲ್ಲ. ನಮಗೆ ಈಗ ಒಂದೊತ್ತು ತಿಂದರೆ ಇನ್ನೊಂದೊತ್ತು ತಿನ್ನಕ್ಕಿಲ್ಲ. ಅವರು ಏನೇ ನಮ್ಗೆ ವರದಕ್ಷಿಣೆ ಬೇಡ, ಅದು ಬೇಡ ಇದು ಬೇಡ. ಈಗ ನಿಂಗೆ ಮುಂದಾದರೆ ಒಂದು ಮಾತು, ಆ ಲೌಡಿಯ ಮದುವೆ ಮಾಡ್ಕೊಳ್ಳಾರೇ ಇಲ್ಲ, ಅತ್ಲ ಕಷ್ಟವೋ ಸುಖವೋ ಸಾಲ್ವೋ ಸೋಲ್ವೋ ದೂಡ್ ಬಿಡೋಣ ಅತ್ಲಾಗೆ ಅನ್ನೋದು ಒಂದು ಮನಸ್ಸಲ್ಲಿತ್ತು. ಈಗ ಹಂಗಲ್ಲ, ಇದು ನಮ್ಮ ಪುಟ್ಟಿ ಏನು ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಯಾರು ಬಂದು ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ಹೋಯ್ತಾರೆ ಕಣಿ. ಅದು ಅಲ್ದನೆ ಸಣ್ಣ ವಯಸ್ಸು. ಅದಕ್ಕೆ ಹೆಂಗೋ ಇನ್ನೊಂದು 2 ವರ್ಷ ಹೋದ್ರೆ ನಮ್ಮ ಮಾದೇಶಂದು ಈ ವರ್ಷ ಅದೆಂತ ಓದ್ತಾವನಂತಲ್ಲ ಏನಪ್ಪ ಏನು ಅದು ಮುಗಿದ್ಬಿಟ್ರೆ ಒಂದು ಕೆಲಸ ಸಿಗ್ತದೆ ಕಣಿ. ಆಗ ನಮ್ಮ ಕೈಲಿ
ಮನೇಲೂ ಹೊಸಿ ದುಡ್ಡು ಕಾಸು ಅಂತ ಓಡಾಡ್ತಾ ಇರ್ತದೆ. ನಾವು ಒಳ್ಳೆ ಕಡೆಗೆ ಕೊಟ್ಟು ಮದುವೆ ಮಾಡ್ಬೋದು. ಈ ಆಮೇಲೆ ಪುಟ್ಟಿ ನೋಡಿ, ಪುಟ್ಟಿ ಇಲ್ಲ ಅಂದ್ರೆ ನಮ್ಮ ಮನೆನೇ ಹಿಡಿಯೋಕ್ಕಲ್ಲ, ಹಂಗಾಗ್ಬಿಟ್ಟದೆ. ಅದಕ್ಕೆ ಇನ್ನೊಂದು 2-3 ವರ್ಷ ಆಟೊತ್ತಿಗೆ ಎಲ್ಲ ಸರಿ ಹೋಯ್ತತೆ. ಇವಳು ಪಾಡಿ ಪಾಡಿತಾನೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಳೆ. ಇನ್ನು ಸುಮ್ಮನೆ ಹೊಸಿ ದೊಡ್ಡಳಾಯ್ತಾಳೆ. ನಿಂಗಮ್ಮಗೆ ಯಾವ್ದಾರ ಸಿಕ್ಕಿದ್ರೆ ಅದನ್ನು ತಪ್ಪಿದ್ರೆ ದಬ್ಬಿದ್ರೆ ಆಯ್ತು, ನಿಂಗಮ್ಮಂದುವೆ ಎಲ್ಲ ಸರಿ ಹೋಯ್ತದೆ ಕಣಿ. ಹೊಸಿ ಕೂತ್ಕೊಂಡು ಯೋಚನೆ ಮಾಡಿ, ಎಲ್ಲದಕ್ಕೂ ಬರೀ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ, ಅವಳು ಮಾತು ಕೇಳ್ತಾ ಇದ್ದೀನಿ ಅನ್ನೋದಲ್ಲ. ಹೊಸಿ ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ. ನಾವಾಗ ಒಳ್ಳೆ ಕೈಯಾಗೆ ಕಾಸಿರ್ತದೆ, ಸಣ್ಣಕ್ಕಿರೋಕ್ಕೆ ಕೊಡ್ಬೋದು. ಯಾರಿಗೆ ಗೊತ್ತು, ಸುಮ್ಕೆ ಇದನ್ನು ಹೇಳ್ತಾರಲ್ಲ ಆ ಥರ ಬಿದ್ದು ಇವರಿಗೆ ಮಾಡಿ ನಾಳೆ ದಿನ ಅದನ್ನು ಮನೇಲೂ ಕೆಲಸ ಮಾಡೋರು ಯಾರೂ ಇಲ್ಲ, ಆಮೇಲೆ ಕೈಯೇ ಸಾಲ ಇದ್ದಿದ್ದು ಇಲ್ಲದ್ದು ಎಲ್ಲನೂ ತಲೆ ಮೇಲೆ ಕೇಳ್ಕೊಂಡಾಗ ಆಯ್ತದೆ. ಅದಕ್ಕೆ ನನ್ನ ಮಾತು ಕೇಳಿ, ನಾನೇನು ಈ ಪುಟ್ಟಿ ಮೇಲೆ ಸಿಟ್ಟಿಗೆ ದ್ವೇಷಕ್ಕೆ ಹೇಳ್ತಾ ಇಲ್ಲ. ಇವೆಲ್ಲ ಮುಂದವೆಲ್ಲನೂ ಯೋಚನೆ ಮಾಡಿಯೇ ನಾನು ಹೇಳ್ತಾ ಇರೋದು. ಈಗ ಸುಮ್ಕೊಂದು 2 ವರ್ಷ ಸುಮ್ಕಿದ್ದು ಬಿಡಿ, ಪುಟ್ಟಿ ಮದುವೆ ಬೇಡ ಗಿದ್ವೆ ಬೇಡ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಸುಮ್ಕಿರಿ. ನೀನೇನಂತೀಯವ ಶಾಂತ? ನನಗೂ ಅವಳು ಹೇಳೋದು ನೋಡಿದರೆ ಸರಿ ಅಂತ ಅನ್ನಿಸ್ತದೆ. ಯಾಕೆಂದರೆ ಈಗ ಕೈಯಾಗೆ ಒಂದು ಬಿಡುಗಾಸಿಲ್ಲ. ನಾವು ಹೆಂಗೆ ಮಾಡ್ಕೊಡ್ತೀವಿ ಅಂದ್ರೂ ಅವಳಿಗೆ ಮಾಡಲೇಬೇಕು ಕಣವ. ಅದಕ್ಕೆ ನಾನೇನಂತೀನಿ ಅಂದರೆ ಅವಳು ಹೇಳೋದು ಸರಿಯಾಗದೆ. ನಮ್ಮ ಮಾದೇಶ ಹೊಸಿ ಕೆಲಸ ಸೇರ್ಕೊಂಡ್ಮೇಲೆ ಈಗ ಪುಟ್ಟಿಗೆ ಇನ್ನೂ ಸಣ್ಣ ವಯಸ್ಸು, ಒಂದು 2 ವರ್ಷ ಬಿಟ್ಕೊಂಡು ಮಾಡ್ಕೊಡೋದ ಬಿಡು. ನಾನಿದ್ದೀನಿ ಕಣವ, ನಾನು ಸಂದಾಕಿರೋ ಕಡೆಗೆ ಪುಟ್ಟಿಗೆ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ನನಗೂ ಅದೇ ಸರಿ ಅನಿಸುತ್ತಪ್ಪ. ಅವಳು ಹೇಳೋ ರೀತಿ ಸರಿ ಇಲ್ದೇ ಇರ್ಬೋದು, ಆದರೆ ಅವಳು ಹೇಳ್ತಾ ಇರೋದು ಸರಿಗೆ ಅದೇ ಅನ್ನಿಸ್ತದಪ್ಪ. ಪಂಗದ ವಿಷಯ ನಾನು ಮಾತಾಡ್ತಾ ಇಲ್ಲ ಬಿಡು, ಅದು ಬೇವರ್ಸಿಲ್ಲ ಅವಳಿರ ಲೆಕ್ಕಾಚಾರ. ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕಲ್ಲ. ನಾನು ಹೇಳೋದು ಕೈಯಾಗ ಹೊಸಿ ಕಾಸು ಪಾಸು ಎಲ್ಲ ಇರ್ತದೆ. ಆಮೇಲೆ ಹುಡುಗಿಗೂ ಹೊಸಿ ಬುದ್ಧಿ ಬೆಳೆದಿರ್ತದೆ. ಇನ್ನೊಂದು 2-3 ವರ್ಷ ಅಂದರೆ ಸಂದಾಕಿ ಈಗಲೂ ಸಂದಾಕೆ ನಡೆಸ್ಕೋಯ್ತದೆ ಬಿಡು, ವಯಸ್ಸಿಗೆ ಮೀರಿದ ಬುದ್ಧಿನೇ ಐತೆ. ಆದ್ರೂ ನನಗೇನೋ ಅವಳು ಹೇಳೋ ಸರಿ ಅನಿಸ್ತದೆ. ನೀನೇನಂತೀಯವ? ನೋಡಪ್ಪ, ನನ್ನೇನಂತೀಯ ಅಂದ್ರೆ ನನಗೇನು ಅವ್ವ ಹೇಳ್ತಾರದು ಏನು ಸರಿ ಅಂತ ಅನ್ನಿಸ್ತಾ ಇಲ್ಲ. ಮಾಡ್ಬೋದಾಗಿತ್ತಪ್ಪ. ಈಗ ನಾವು ಪೂರ್ತಿ ಅಂತೂ ಹಾಕಿ ಮಾಡೋಕ್ಕಾಗಿಲ್ಲ, ಆದ್ರೆ ನಮ್ಮ ಕೈ ಲೇಟ್ ಆಯ್ತದ ಹಾಕಿ ಮಾಡ್ತಾ ಇದ್ದು. ಈಗ ನೀನು ಹಂಗೆ ಅಂತೀಯ ಅಂದಮೇಲೆ ನಾನೇನು ಹೇಳೋಕ್ಕಾಯ್ತದಪ್ಪ? ನನಗೇನು ನೀವು ಹೇಳೋದು ಅಷ್ಟೊಂದು ಸರಿ ಅನ್ನಿಸ್ತಾ ಇಲ್ಲ. ಏನು ಮಾಡೋಕ್ಕಾಯ್ತದೆ ಬಿಡು, ನೋಡೋಣ. ನಾನು ಎಷ್ಟಾಯ್ತದೆ ಅಷ್ಟು ನಾನು ಪ್ರಯತ್ನ ಪಟ್ಟಿವ್ನಿ. ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ಏನು ಬರ್ತಿರ್ತದೆ ಅದೇ ಆಗೋದು ಆಟೆ. ಇವಳಿಗೆ ಏನಿಲ್ಲ, ಇನ್ನು ಗಂಡ ಎಂತಿ ತಂದಾಕವರೆಗೂ ಸಮಾಧಾನ ಇಲ್ಲ ಕಂಡ್ಬಿಡು ನೀನು. ನಂದು ಅನ್ಕೊಂಡ್ ಎಲ್ಲಿಡ್ಲಿ ಅಂತ ಅನ್ಬಿಟ್ಟು ಅದೇನು ಅನ್ನಿಸ್ತದೆ ಬಿರಿಬಿರಿನೇ ಹೇಳು. ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಸುಮ್ಕೆ ಇಲ್ದೇ ಇರೋ ಬರ್ದವೆಲ್ಲ ಮಾತಾಡಿ ಗಂಡ ಎಂತಿ ತಂದಾಕ್ಬೇಡ. ಅದೇನಾದ್ರೆ ಸುಮ್ ಕೇಳಾಡೆ. ಆಯ್ತು ಕಣಪ್ಪ, ನಿಮ್ಗೆ ಹೆಂಗೆ ಅನಿಸ್ತದಂಗೆ ಮಾಡಿ, ನನ್ನೇನು ಕೇಳಬೇಡಿ ಕಣಪ್ಪ. ನಾನು ಹೇಳೋದು ಹೇಳ್ದೆ, ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಕಣಪ್ಪ. ಸರಿ ಬಿಡವ, ಆಯ್ತು. ಈಗ ಇದನ್ನೇ ಹಿಡ್ಕೊಂಡು ಎಲ್ಲರೂ ಮನಸ್ತಾಪ ಬರ್ಸ್ಕೊಳ್ಳೋದ ಬೇಡ. ನಾನು ಅವ್ನು ಬಂದರೆ ಯಾಕೋ ನನಗೂ ಸರಿ ಹೋಗೋಕ್ಕಿಲ್ಲ. ಇನ್ನು ಊರಲ್ಲಿ ಬಂದು ಎಲ್ಲ ಕಡೆ ವಿಚಾರಿಸ್ಕೊಂಡು ಹೋಗೋರು ಅವ್ರೂ ಯಾಕೋ ಸರಿ ಹೋಗೋಕ್ಕಿಲ್ಲ. ನಾನು ಇಲ್ಲ ಬೇಡ ನಮ್ಗೆ ಆಗೋಕ್ಕಿಲ್ಲ ಅಂತ ಹೇಳ್ತೀನಿ. ಸುಮ್ಕಿರು, ಏನು ಮಾಡೋಕ್ಕಾಗಿಲ್ಲ. ಅವಳ ಹಣೆ ಮೇಲೆ ಬರ್ದಂಗೆ ಆಯ್ತದೆ, ಬೇಡ ಅಂತ ಹೇಳ್ತೀನಿ. ಸುಮ್ಕಿರೋ ಆತಾಗ ನನಗೂ ಯಾಕೋ ಇವಳೆಳ್ಳದೇ ಸರಿ ಅನ್ನಿಸ್ತದೆ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇವತ್ತಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಇವತ್ತಿನ ಹಳ್ಳಿಯ ಸೊಗಡನ್ನು ಕಾಪಾಡ್ಕೊಳ್ಳೋ ನನ್ನ ಒಗಟು ಏನಪ್ಪ ಅಂತ ಅಂದರೆ, ಅಪ್ಪ ಅಂದರೆ ಹೊಡಿತದೆ, ಅವ್ವ ಅಂದರೆ ಹೊಡೆಯೋದಿಲ್ಲ. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಧನ್ಯವಾದಗಳು. ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.